ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಾವು ರಾಷ್ಟ್ರಗೀತೆಯನ್ನು ಜನಗಣ ಮನ ಅಂತ ಸಂವಿಧಾನಬದ್ಧವಾಗಿ ಒಪ್ಪಿದ್ದೇವೆ, ಅದನ್ನು ಪಾಲಿಸ್ಕೊಂಡು ಬಂದಿದ್ದೇವೆ. ನಮ್ಮೆಲ್ಲರಿಗೆ, ನನ್ನನ್ನೂ ಸೇರಿ ನಮ್ಮೆಲ್ಲರಿಗೆ ಒಂದು ಅಪಾರವಾದಂತಹ ಗೌರವ, ನಂಬಿಕೆ ನಮ್ಮ ರಾಷ್ಟ್ರಗೀತೆಯ ಬಗ್ಗೆ ಇದ್ದೇ ಇದೆ. ರಾಷ್ಟ್ರಗೀತೆ ಎಂದೂ ವಿವಾದಕ್ಕೆ ಒಳಪಡಬಾರದು. ಆದರೆ ನನ್ನ ಒಂದು ಮಾತಿನಿಂದ ಅದು ವಿವಾದಕ್ಕೆ ಎಡೆಯಾಗಿದೆ. ನಾನು ಅದನ್ನು ವಿವಾದ ಮಾಡೋದಕ್ಕೆ ಸಿದ್ಧನಿಲ್ಲ, ನಾನು ಅದನ್ನು ಮುಂದುವರಿಸೋದಕ್ಕೆ ಸಿದ್ಧನಿಲ್ಲ. ನಾವೆಲ್ಲರೂ ನಮ್ಮ ರಾಷ್ಟ್ರಗೀತೆಗೆ ಕೊಡಬೇಕಂತ ಗೌರವವನ್ನು, ಆ ಒಂದು ನಂಬಿಕೆಯ ಒಂದು ಪಾಲನೆಯನ್ನು ನಾವು ಮಾಡಬೇಕು ಅಂತ ನಾನು ನಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೀನಿ. ನಮ್ಮ ವಂದೇ ಮಾತರಮಿಗೂ ಇದೇ ರೀತಿಯ ಒಂದು ಉನ್ನತವಾದಂತಹ ಗೌರವ, ಸ್ಥಾನಮಾನ ದೇಶದ ಜನರಲ್ಲಿ ಇದ್ದೇ ಇದೆ. ಅದನ್ನೂ ಸಹ ನಾವು ರಾಷ್ಟ್ರಗೀತೆ ಜನಗಣ ಮನದಂತೆ ವಂದೇ ಮಾತರಮನ್ನೂ ಸಹ ಸರಿಸಮವಾಗಿ ನೋಡ್ತಾ ಇರುವಂಥದ್ದು ಈ ದೇಶದ ಒಂದು ಸೌಭಾಗ್ಯದ ಸಂಗತಿ ಅಂತ ನಾನು ನಂಬುತ್ತೇನೆ. ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ 3500 ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ನೀಡಲೇಬೇಕು. ಕಬ್ಬು ಬೆಳೆಗಾರರಿಗೆ 3500 ರೂಪಾಯಿ ಬೆಂಬಲ ಬೆಲೆ ನೀಡಲೇಬೇಕು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ 3500 ರೂಪಾಯಿ ಬೆಂಬಲ ಬೆಲೆ ನೀಡಲೇಬೇಕು. 3500 ಬೆಂಬಲ ಬೆಲೆ ನೀಡಲೇಬೇಕು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಕೆಆರ್ಎಸ್ ಪಾರ್ಟಿಗೆ. ಆತ್ಮೀಯರೇ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘ ಯಳವಂತಿಗೆ ವತಿಯಿಂದ ಏನು ಯಳವಂತಿಗೆ ಗ್ರಾಮದಲ್ಲಿ ಸುಮಾರು 10 ಅಡಿ ಎತ್ತರದಲ್ಲಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಕೂಡಿಸಿದ್ದಾರೆ. ಅದು ಅತ್ಯಂತ ವಿಜೃಂಭಣೆಯಾಗಿ ಉದ್ಘಾಟಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ದಿನಾಂಕ 10/11/2025 ಸೋಮವಾರದಂದು ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಅದರ ಜೊತೆಗೆ ದಾಸಶ್ರೇಷ್ಠ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವವನ್ನು ಸಹ ಅವತ್ತಿನ ದಿವಸ ಆಚರಣೆ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇಟ್ಕೊಂಡಿದ್ದಾರೆ. ಜೊತೆಗೆ ಸಮಾಜದ ಧಾರ್ಮಿಕ ಕೇಂದ್ರದ ದೇವಸ್ಥಾನವಾಗಿರುವಂಥ ಬೀರಲಿಂಗೇಶ್ವರ ಮತ್ತು ಮಾಳಿಂಗರಾಯ ದೇವರ ಪಲ್ಲಕ್ಕಿ ಉತ್ಸವವನ್ನು ಸಹ ಇಟ್ಕೊಂಡಿದ್ದಾರೆ. ಮತ್ತು ದಕ್ಷಿಣ ಮತಕ್ಷೇತ್ರದ ಶಾಸಕರ ಅನುದಾನದಲ್ಲಿ ಬೀರಲಿಂಗೇಶ್ವರ ಭವನ ಅಡಿಗಲ್ಲು ಸಮಾರಂಭನೂ ಅವತ್ತಿನ ದಿವಸ ಇವು 4 ಪ್ರೋಗ್ರಾಮ್ ಮತ್ತು ಅದ್ರ ಜೊತೆಗೆ ಪೂಜ್ಯರಿಗೆ ತುಲಾಭಾರ ಕಾರ್ಯಕ್ರಮನೂ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು.
ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಹುಟ್ಟಿದರೆ ಸ್ವಾತಂತ್ರ್ಯೋತ್ಸವ, ಗಲ್ಲಿಗೇರಿಸಿದರೆ ಜನವರಿ 25 ಅಂತಕ್ಕಂಥ ಆ ಮಹಾನ್ ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಅನಾವರಣ ಮಾಡಬೇಕು ಅಂತಕ್ಕಂಥ ಹಲವಾರು ದಿನಗಳ ಇಚ್ಛೆ ಮತ್ತು ಆ ಗ್ರಾಮದ ಒಂದು ಆಶೆ ಆಗಿತ್ತು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸುಮಾರು 1 ರಿಂದ 1.5 ತಿಂಗಳ ಹಿಂದನೆ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಶಾಸಕರ ಒಂದು ನೇತೃತ್ವದಲ್ಲಿ ಮಾನ್ಯ ಶ್ರೀ ಕಲಬುರಗಿ ಜಿಲ್ಲಾ ನಮ್ಮ ಮಗನ ಹೆಸರು ನಾರಾಯಣಪ್ಪ. ಅವಂಗೆ ಈಗ ಒಂದು ಸುಮಾರು 2 ವರ್ಷದಿಂದ ಪಿತ್ತಕೋಶದ ಪ್ರಾಬ್ಲಮ್ ಇತ್ತು. ಏಕ್ದಮ್ ಪೀಡ್ಸ್ ಬಂದಾಗ ಬಿದ್ದಂಗೆ ಆಯ್ತು. ಮತ್ತು ಅವರು ಪುನಃ ಯಾಕಿಂಗ್ ಆಯ್ತು, ಇದು ನಮ್ದಲ್ಲ ಮಿಸ್ಟೇಕ್ ಅಂತ ಕಂಡಾಗ ಮತ್ತು ಅವ್ರು ಇದಕ್ಕೆ ಕಳಿಸಿದ್ರು ನಮಗೆ STMಗೆ. ಅಲ್ಲಿಗೆ ಹೋದ್ವಿ, ಅಲ್ಲೆಲ್ಲ ಚೆಕ್ ಮಾಡಿಸಿದ್ರು. ನಮ್ಮದು ಉಳಿಯೋದೆಲ್ಲ ಸುಮ್ಮನೆ ತೊಗೊಂಡೋಗ್ಬಿಡ್ರಿ ನಾವು ಅಂತಂದ್ರೆ ಅವರು. ಆಮೇಲೆ ಇದು ಆಪ್ರೇಷನ್ ಚಾಲೂ ಆಯ್ತು. 6 ತಾಸು ಆಪ್ರೇಷನ್ ನಡೀತು. ಆಪ್ರೇಷನ್ ಆಗಿಂದ ಅದು ಏನೋ ಮತ್ತು ಇದು 7 ಗಂಟೆಗೆ ಇದಕ್ಕೆ ಶಿಫ್ಟ್ ಮಾಡಿದರು ಐಶ್ವರ್ಯ. ಆಮೇಲೆ ಐಶ್ವರ್ಯದಿಂದ ನಮ್ಮ ಹುಡ್ರು ಇಲ್ಲ ಅದು ವೆಂಟಿಲೇಷನ್ ಹಾಕಿ ತೆಗೆದಿದ್ರೆ ಮತ್ತು ಹೋಗಿಬಿಡ್ತೈತೆ ಜೀವ ಅದು ಅಂತ. ಮತ್ತು ಹ್ಯಾಂಗೆ ಮಾಡಿದ್ರಿ, ಕರ್ಕೊಂಡು ಹೋಗ್ಬಿಡ ಅದನ್ನು ಕರ್ಕೊಂಡು ಬಂದುಬಿಟ್ಟಿರಿ. ಆಮೇಲೆ ಹೋಗಿ ಜೀವನ ಹೋಗಿಬಿಡೈತೆ, ಅದು ಇನ್ನೇನು ತೊಗೊಂಡು ಹೋಗೋದು ಅಂತಂಕ ತೊಗೊಂಬಂದ್ರೆ ಆಮೇಲೆ ಜೀವನ ಹೋಗೇ ಬಿಟ್ಟಿದ್ರು ಒಂದು. ಆಮೇಲೆ ಅದೇನು ಅಜ್ಜನ ಪವಾಡೋ ಏನೋ ನಮ್ಗೆ ಗೊತ್ತಾಗಲಿಲ್ಲ. ಇಲ್ಲೆಲ್ಲ ಅಂತಿಮ ಸಂಸ್ಕಾರಕ್ಕೆ 9 ಗಂಟೆಗೆ ಮಾಡ್ಬೇಕಂತ ಎಲ್ಲರೂ ನಿಶ್ಚಯ ಮಾಡಿಬಿಟ್ವಿ. ಎಲ್ಲ ರೆಡಿನೂ ಮಾಡಿಟ್ಟಿದ್ವಿ. ನಿನ್ನ ರಾತ್ರಿ ಎಲ್ಲ ಜನರು ಕೂಡಿದ್ವಿ, ಎಲ್ಲ ಆಯ್ತು. ಬಂದು ಒಳ್ಳೆ ಆಂಬ್ಯುಲೆನ್ಸಿಂದ ಬಂದು ಅದು ಏಕ್ದಮ್ ಉಸಿರಾಡಿದೆ, ಕೈಕೆಲ್ಲ ಇದಾಗ್ಬಿಡ್ತು. ಏನೋ ಅದು ನಮ್ಗೆ ಪವಾಡನೋ ಅನ್ನಿಸೋದು ಏನೋ ನಮ್ಗೆ ಗೊತ್ತಿಲ್ಲ. ಬಟ್ ನಮ್ಮ ಹುಡುಗ ಆರಾಮಾಗದನ. ಇನ್ನೂ ಟ್ರೀಟ್ಮೆಂಟ್ ನಡೆದೈತಿ. ಅದು ಇನ್ನು ಇದ್ರದಂತೂ ಏನಿಲ್ಲ. ಹಾರ್ಟ್ ಬೀಟ್ ಎಲ್ಲ ಚಲೋ ಐತಿ. ಎಲ್ಲ ಬಂದಿದ್ದಾರೆ, ಎಲ್ಲರೂ ಬಂದಾರೆ. ರಾಣೆಬೆನ್ನೂರು ಅವರು ಯಾವುದೋ ನೀನಿಂದ ಗಂಗಾವತಿ, ಇಲ್ಕಲ್ಲ, ಎಲ್ಲ ಕಡೆ ಹುಬ್ಳಿ, ಎಲ್ಲ ಕಡೆಯಿಂದ ಬಂದಿದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.